ಇನ್ನು ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಉರುಳಿಸಿರುವಂತಹ ದಾಳಕ್ಕೆ ಡಿಸಿಎಂ ಡಿಕೆಶಿ ಥಂಡ ಹೊಡೆದಿದ್ದಾರೆ. ದೆಹಲಿಯಲ್ಲಿದ್ದಾರೆ, ಆದರೆ ಏನು ಮಾತನಾಡದೆ ಅವರು ಕಾರನ್ನು ಹತ್ತಿ ಡಿಸಿಎಂ ಡಿಕೆಶಿ ಹೊರಟಿದ್ದಾರೆ. ಸಿಎಂ ದೆಹಲಿ ತಲುಪ್ತಾ ಇದ್ದಂತೆ ಡಿಸಿಎಂ ದೆಹಲಿಗೆ ಬಾಯ್ ಬಾಯ್ ಹೇಳಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಂಪುಟ ಪುನಾರಚನೆಯ ಒಂದು ಅಂತಿಮ ರಿಸಲ್ಟ್ ಹೊರಬೀಳುವಂತಹ ಸಾಧ್ಯತೆ ಇರೋದ್ರಿಂದ ಅವರು ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ಈಗ ವಾಪಸ್ ಬೆಂಗಳೂರು ಫ್ಲೈಟ್ ಹತ್ತಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಅವರು ದಾಳವನ್ನು ಉರುಳಿಸಿದ್ರು ಅಂತಂದ್ರೆ, ಇಬ್ರು ಕೂಡ ದೆಹಲಿಯಲ್ಲೇ ಇದ್ರು, ಆದರೂ ಒಬ್ಬೊಬ್ಬರದು ಒಂದೊಂದು ಗೇಮ್ ಪ್ಲಾನ್, ಒಂದೊಂದು ಸ್ಟ್ರಾಟಜಿ. ಪುನಾರಚನೆಗೆ ಹೈಕಮಾಂಡ್ ಬಹುತೇಕ ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ಡಿಸಿಎಂ ಡಿಕೆಶಿ ಅವರಿಗೆ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಆ ಮೆಸೇಜ್ ಬಂದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಅವರು ದೆಹಲಿಯಲ್ಲಿ ದಾಳವನ್ನು ಉರುಳಿಸ್ತಾ ಇದ್ದಂತೆ ದೆಹಲಿಗೆ ಬಾಯ್ ಬಾಯ್ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮತ್ತೊಂದು ಕಡೆಯಲ್ಲಿ ರಾಜ್ಯ ಕೈ ನಾಯಕರಲ್ಲಿ ಈಗ ಢವಢವ ಶುರುವಾಗಿದೆ. ಯಾಕಂದರೆ ಯಾರ ಹೆಸರು ಆ ಒಂದು ಲಿಸ್ಟ್ನಲ್ಲಿ ಇದೆಯೋ ಅಥವಾ ಯಾರ ಹೆಸರನ್ನು ಈಗಿರುವಂಥ ಕ್ಯಾಬಿನೆಟ್ನಿಂದ ಕೈ ಬಿಡಲಾಗುತ್ತೋ, ಈ ಎಲ್ಲ ಟೆನ್ಷನ್ ರಾಜ್ಯ ಕೈ ನಾಯಕರಲ್ಲಿ ಈಗ ಕಾಣಿಸ್ತಾ ಇದೆ. ಸೊ ದೆಹಲಿಯಲ್ಲಿ ಈಗ ಒಂದು ಹೈ ವೋಲ್ಟೇಜ್ ಡೆವಲಪ್ಮೆಂಟ್ ನಡೀತಾ ಇರೋದು ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ. ಬಹುಶಃ ಇನ್ನೇನು ಕೆಲವೇ ಗಂಟೆಗಳಲ್ಲಿ, ಒಂದು 2-3 ಗಂಟೆಗಳಲ್ಲಿ ಇದೆಲ್ಲವೂ ಕೂಡ ಫೈನಲೈಸ್ ಆಗುವಂಥ ಸಾಧ್ಯತೆ ಇದೆ, ಇನ್ಕ್ಲೂಡಿಂಗ್ ಸಂಭಾವ್ಯ ಸಚಿವರ ಪಟ್ಟಿ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಆ ಪಟ್ಟಿಯನ್ನು ಹಿಡ್ಕೊಂಡು ಹೈಕಮಾಂಡ್ಗೆ ಹೋಗಿದ್ದಾರೆ. ಹೈಕಮಾಂಡ್ ಬಳಿ ಆ ಪಟ್ಟಿಯನ್ನು ಪ್ರಸ್ತಾಪ ಮಾಡ್ತಾರೆ. 6 ಗಂಟೆಗೆ ಎಐಸಿಸಿ ಅಧ್ಯಕ್ಷರ ಜೊತೆಗೆ ಸಭೆ ಇದೆ. ಆ ಸಭೆ ಬಳಿಕ ಹೊಸ ಮುಖಗಳು ಯಾವುವು, ಯಾರ್ಯಾರು ಹೊಸದಾಗಿ ಕ್ಯಾಬಿನೆಟ್ನಲ್ಲಿ ಸೇರ್ಪಡೆ ಆಗ್ತಾರೆ, ರೀಶಫಲ್ ಆದಂತಹ ಸಂದರ್ಭದಲ್ಲಿ ಯಾರನ್ನ ಉಳಿಸ್ಕೊಳ್ತಾರೆ, ಯಾರಿಗೆ ಕೊಡ್ತಾರೆ, ಯಾರಿಗೆ ಹೊಸ ಅವಕಾಶ ಸಿಗುತ್ತೆ, ಇದೆಲ್ಲವೂ ಕೂಡ ಫೈನಲ್ ಆಗುತ್ತೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಒಂದು ಕಡೆ ಡಿಸಿಎಂ ಅವರ ಒಂದು ಮೂವ್ಮೆಂಟ್ ಅನ್ನ ನೋಡ್ತಿದ್ರೆ ಎಲ್ಲ ಒಂದು ಕಡೆ ಅವರು ಶಸ್ತ್ರತ್ಯಾಗ ಮಾಡದಂತೆ ಕಾಣಿಸ್ತಾ ಇದೆ ಬಹುತೇಕವಾಗಿ. ರಾಹುಲ್, ಖಂಡಿತವಾಗ್ಲೂ ಸಹ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ನೋಡ್ತಾ ಹೋದರೆ ಒಂದು ಕಡೆಗೆ ಸಿದ್ದರಾಮಯ್ಯ ಬಣ ಎಲ್ಲ ರೀತಿಯ ಸಕಲ ತಯಾರಿಗಳನ್ನು ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಡಿಸಿಎಂ ಅವರಿಗೆ ಏನಂದರೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಅವಕಾಶವನ್ನು ಕೊಡದೇ ಇರೋ ರೀತಿಯಲ್ಲಿ ಸಕಲ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಅದರಲ್ಲಿ ಬಹುತೇಕ ಯಶಸ್ವಿಯಾಗಿದೆ ಅಂತಲೂ ಹೇಳ್ಬೋದು. ಕಾರಣ ಏನು ಅಂತಂದರೆ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನದ ವಿಚಾರವಾಗಿ ಚರ್ಚೆನೇ ಇಲ್ಲದ ರೀತಿಯಲ್ಲಿ ನಡ್ಕೊಳ್ಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಏನಂದರೆ ಸಚಿವ ಸಂಪುಟ ಏನಂದರೆ ಪುನರಚನೆಯ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಅದರ ಜೊತೆಗೆ ಬಹಳಷ್ಟು ಪ್ರಮುಖವಾಗಿರುವಂಥದ್ದು ಏನಂದರೆ ದೆಹಲಿಯಲ್ಲಿ ಈಗ ನಡೀತಾ ಇರುವಂತಹ ಕಳೆದ 2 ದಿವಸಗಳ ಬೆಳವಣಿಗೆಗಳನ್ನು ನೋಡ್ತಾ ಹೋದರೆ ಒಂದು ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾಗಿ ಸ್ವತಃ ಏನಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ಡಿಸಿಎಂ ಜೊತೆಗೆ ಏನಂದರೆ ಸುರೇಶ್ ಅವರು ಸಹ ಇರ್ತಾರೆ, ಅಂದರೆ ಅವರ ತಮ್ಮ ಡಿಕೆ ಸುರೇಶ್ ಅವರು ಸಹ ಆ ಒಂದು ಸಭೆಯಲ್ಲಿ ಕೂತ್ಕೊಂಡಿರ್ತಾರೆ. ಬರೋಬ್ಬರಿ 45ರಿಂದ 50 ನಿಮಿಷಗಳ ಕಾಲ ಚರ್ಚೆಯನ್ನು ಮಾಡ್ತಾರೆ. ಚರ್ಚೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ ಏನಂದರೆ ಅಲ್ಲಿರುವಂಥವರು ದೆಹಲಿಯ ಮೂಲದಿಂದ ಹೇಳುವಂತಹ ಮಾಹಿತಿಯ ಪ್ರಕಾರ ನೋಡ್ತಾ ಹೋದರೆ ಅಲ್ಲಿ ಹೇಳ್ತಿರುವಂಥದ್ದು, ನಮಗೆ ತೆಗೆದುಕೊಳ್ಳುವಂತಹ ನಿರ್ಧಾರದ ಬಗ್ಗೆ ಯಾವುದೇ ಕಾರಣಕ್ಕೂ ಸಹ ನಮಗೆ ನ್ಯಾಯವನ್ನು ದೊರಕಿಸಿಕೊಡುವಂತಹ ಕೆಲಸವನ್ನು ಮಾಡಬೇಕು ಅನ್ನುವಂತಹ ವಿಚಾರಗಳನ್ನು ಹೇಳಿದ್ದಾರೆ ಅನ್ನುವಂತಹ ವಿಚಾರ. ಅಂದರೆ ಅರ್ಥ ಏನು ಅಂದರೆ ನಮಗೆ ಈ ಹಿಂದೆ ಕೊಟ್ಟಿರ್ತಕ್ಕಂತಹ ಭರವಸೆಗಳನ್ನು ನಿಭಾಯಿಸುವ ರೀತಿಯಲ್ಲಿ ಅಂತಂದರೆ ವ್ಯವಸ್ಥೆಯನ್ನು ಮಾಡಿಕೊಡಿ ಅನ್ನುವಂತಹ ವಿಚಾರಗಳನ್ನು, ಮತ್ತು ಅದರ ಜೊತೆಗೆ ಈಗಾಗಲೇ ಒಂದು ಕಡೆಗೆ ಬಹಳಷ್ಟು ಜನ ಅಂದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡ್ಬೇಕು ಅನ್ನುವಂತಹ ವಿಚಾರಗಳನ್ನು ಏನು ಹೇಳ್ತಾ ಇದ್ದಾರಲ್ಲ, ಬಹಳಷ್ಟು ಕೂಗು ಕೇಳ ಬರ್ತಾ ಇದೆಯಲ್ಲ. ಒಂದು ಡಿಸಿಎಂ ಆದರೂ ಇಟ್ಕೊಳ್ಳಿ, ಇಲ್ಲಾಂದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನಾದರೂ ಇಟ್ಕೊಳ್ಳಿ ಅಂತ. ನಮಗೆ ಅಂತಿಮವಾದಂತಹ ನಿರ್ಧಾರಗಳನ್ನು ಸರಿಯಾದ ರೀತಿಯಲ್ಲಿ ನಿಲುವನ್ನು ತೆಗೆದುಕೊಳ್ಳು ಸ್ಪಷ್ಟತೆಯನ್ನು ಕೊಡೋವರೆಗೂ ಸಹ ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲೂ ಇರ್ತೀನಿ ಮತ್ತು ಡಿಸಿಎಂ ಸ್ಥಾನದಲ್ಲೂ ಇರ್ತೀನಿ ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಸಹ ಸಚಿವ ಸಂಪುಟ ಪುನರ್ರಚನೆ ಆಗೋದಕ್ಕೆ ಅವಕಾಶವನ್ನು ಕೊಡದೇ ಇರೋ ರೀತಿಯಲ್ಲಿ ಸಕಲ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಕಾರಣ ಏನು ಅಂದರೆ ಒಂದು ವೇಳೆ ಏನಾದರೂ ಈ ಬಾರಿ ಸಚಿವ ಸಂಪುಟ ಪುನರ್ರಚನೆ ಆಗಿದ್ದೇ ಆದರೆ ಆವಾಗ ಏನಂದರೆ ಮುಂದೆ ಅವರಿಗೆ ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಅದು ಅಷ್ಟು ಸಮೀಪವಾಗಿ ಈಗ ಯಾವ ರೀತಿಯಾಗಿ ಹೀಟ್ ಮೂವ್ಮೆಂಟ್ ಕ್ರಿಯೇಟ್ ಆಗಿದೆ ಅಲ್ಲ, ಆ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಅವಕಾಶ ಮತ್ತೊಂದು ಸರಿ ಏನಂದರೆ ಒದಗಿ ಬರುತ್ತೆ ಅನ್ನುವಂತಹ ಅಂದರೆ ಅವಕಾಶಕ್ಕೆ ಏನಂದರೆ ದೊಡ್ಡ ಮಟ್ಟದಲ್ಲಿ ಕ್ವಶನ್ ಮಾರ್ಕ್ ಇದೆ. ಆ ಕಾರಣಕ್ಕಾಗಿ ಈ ಬಾರಿ ಸಚಿವ ಸಂಪುಟ ಪುನರ್ರಚನೆ ಬೇಡ ಅನ್ನುವಂತಹ ಏನಂದರೆ ಪಟ್ಟಣ ಹಿಡ್ಕೊಂಡು ಕೂತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ವಿಚಾರ. ಮತ್ತೊಂದು ಕಡೆಗೆ ಸಿದ್ದರಾಮಯ್ಯನವರು ಸಚಿವ ಸಂಪುಟ ಪುನರ್ರಚನೆ ಮಾಡಲೇಬೇಕು ಅನ್ನುವಂತಹ ಕಾರಣವನ್ನು ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಕಾರಣ ಏನು ಅಂದರೆ ಈಗಾಗಲೇ 2.5 ವರ್ಷಗಳ ಕಾಲ ಏನಂದರೆ ಸಚಿವ ಸಂಪುಟದಲ್ಲಿ ಇರುವಂತಹ ಸದಸ್ಯರಿಗೆ ಏನಂದರೆ ಕೈ ಬಿಟ್ಟು ಕೆಲವೊಬ್ಬರಿಗೆ ಮತ್ತೊಬ್ಬರಿಗೆ ಹೊಸೊಬ್ಬರಿಗೆ ಅವಕಾಶವನ್ನು ಕೊಟ್ಟಿದೆ. ಆದರೆ ಒಂದು ಸರ್ಕಾರದ ವಲಯದಲ್ಲಿ
ವಲಯದಲ್ಲಿ ಮತ್ತೊಂದು ಪಕ್ಷದ ವಲಯದಲ್ಲಿ ಸಂಘಟನೆಗೆ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಅವಕಾಶ ಸಿಗುತ್ತೆ. ಮತ್ತೆ ಬಹಳಷ್ಟು ಜನರಿಗೆ ಏನಂದ್ರೆ ಅಸಮಾಧಾನ ಇದೆ ಅಲ್ಲ, ಸಚಿವ ಸಂಪುಟದಲ್ಲಿ ನಾವು ಸೇರ್ಬೇಕಾಗಬೇಕು ಅನ್ನುವಂಥದ್ದು, ಅದಕ್ಕೂ ಸಹ ಏನಂದ್ರೆ ಅವಕಾಶ ಕೊಟ್ಟಾಗ ಆಗುತ್ತೆ. ಮತ್ತೆ ಬಹಳಷ್ಟು ಜನ ಅಂದ್ರೆ ಹಿರಿಯ ಸಚಿವರುಗಳೇನಿದ್ದಾರೆ ಅವರಿಗೂ ಸಹ ಏನಂದ್ರೆ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಆಗಬೇಕು ಅನ್ನುವಂತಹ ಪ್ಲಾನ್ ಅನ್ನ ಇಟ್ಕೊಂಡಿದ್ದಾರೆ. RV ದೇಶಪಾಂಡೆ ಆಗಿರ್ಬೋದು ಅಥವಾ BK ಹರಿಪ್ರಸಾದ್ ಆಗಿರ್ಬೋದು ಅಥವಾ ಏನಂದ್ರೆ TB ಜಯಚಂದ್ರ ಆಗಿರ್ಬೋದು, ಇವರೆಲ್ಲರೂ ಸಹ ಬಹಳಷ್ಟು ಕಾತರದಿಂದ ಕಾಯ್ಕೊಂಡು ಕೂತಿರುವಂತದ್ದು ಸನ್ನಿವೇಶ. ಈ ಎಲ್ಲಾ ಕಾರಣಗಳಿಂದ ಒಂದ್ ಕಡೆಗೆ ಇದೆಲ್ಲ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆಗೆ ಒಂದು ಬಾರಿ ಸಚಿವ ಸಂಪುಟ ಪುನರಚನೆ ಆಗಿದ್ದೇ ಆದ್ರೆ ಮತ್ತೆ CM ಸ್ಥಾನದ ಕೂಗೇನಿದೆ ಅಲ್ಲ ಅದು ಕೇಳುವಂಥದ್ದು ತುಂಬಾ ವಿರಳ ಅನ್ನುವಂತಹ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಸಚಿವ ಸಂಪುಟ ಪುನರಚನೆ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿದ್ದಾರೆ. ಹಾಗಾಗಿ ದೆಹಲಿಯಲ್ಲಿ ಒಂದು ಕಡೆಗೆ ನಾ ಕೊಡೆ ನೀ ಬಿಡೆ ಅನ್ನೋ ರೀತಿಯಲ್ಲಿ ಅಂತಂದ್ರೆ ಎರಡು ಕಡೆಯಿಂದನೂ ಸಹಿತ ನಾಯಕರುಗಳು ತಮ್ಮದೇ ಆದಂತಹ ರೀತಿಯಲ್ಲಿ ಪಟ್ಟಣ ಹಿಡ್ಕೊಂಡು ಕೂತ್ಕೊಂಡಿರುವಂತದ್ದು. ರಾಹುಲ್, ಜಗದೀಶ್, ಈಗ CM ಸಿದ್ದರಾಮಯ್ಯನವರು ಹಠವಾದಿ ರಾಜಕಾರಣ ಅನ್ನೋದು ಎಲ್ರಿಗೂ ಕೂಡ ಗೊತ್ತು, ಇನ್ಕ್ಲೂಡಿಂಗ್ ಹೈಕಮಾಂಡ್. ಸೊ ಬಹುಶಃ ಒಂದು ವೇಳೆ ಅವರ ಪಟ್ಟಿಯನ್ನ ಫೈನಲೈಸ್ ಮಾಡಿಕೊಂಡು ಸಂಪುಟ ಪುನಾರಚನೆ ಮಾಡೋದಕ್ಕೆ ಅವರು ಅಧಿಕಾರವನ್ನ ಪಡ್ಕೊಂಡು ವಾಪಸ್ ರಾಜ್ಯಕ್ಕೆ ಬಂದ್ರೆ, ಮತ್ತೊಂದು ಕಡೆಯಲ್ಲಿ ಒಂದು ಫಿಲ್ಮ್ ಡೈಲಾಗ್ ಇದೆಯಲ್ಲ, ಮುಂದೆ ಏನ್ ಮಾಡ್ತಾರೆ ನಿಮ್ ಹೀರೋ ಅಂತ, ಹಂಗೆ DK ಶಿವಕುಮಾರ್ ಅವರ ಮುಂದಿನ ನಡೆ ಏನು ಅಂತ. ಖಂಡಿತವಾಗಲೂ ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂಥದ್ದು ಏನಂದ್ರೆ, ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಕಳೆದ 2 ದಿವಸಗಳ ಏನಂದ್ರೆ ದೆಹಲಿಯ ಪ್ರವಾಸದ ವಿಚಾರದಲ್ಲಿ, ಅದರಲ್ಲೂ ಸ್ಪೆಷಲಿ ಕಳೆದ ಒಂದು ವಾರದಂತೂ ಲೆಕ್ಕ ಹಾಕಿದೆ ಆದರೆ ನೀವು ಅಂದರೆ ಬಿಹಾರ್ ಎಲೆಕ್ಷನ್ ಮುಂಚಿತವಾಗಿರುವಂತಹ ಲೆಕ್ಕಾಚಾರವನ್ನು ಹಾಕಿದರೆ DK ಅವರು ಅಂದರೆ ಸತತವಾಗಿ 3 ರಿಂದ 4 ಬಾರಿ ದೆಹಲಿ ಪ್ರವಾಸವನ್ನು ಮಾಡ್ತಾರೆ. ದೆಹಲಿ ಪ್ರವಾಸ ಮಾಡಿದ್ರೂ ಸಹ ಯಾವುದೇ ಕಾರಣಕ್ಕೂ ಅವರಿಗೆ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ. ಮತ್ತೊಂದು ಕಡೆಗೆ ನಿನ್ನೆ ಅನಿವಾರ್ಯವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಕೂತ್ಕೊಂಡು ಮಾತನಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಪ್ರತಿ ಬಾರಿಯೂ ಸಹಿತ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಅವರು ಪಕ್ಷದ ವಿಚಾರ ಇದ್ದಂತಹ ಸಂದರ್ಭದಲ್ಲಿ ಕೇವಲ ಅವರೊಬ್ಬರೇ ಹೋಗಿ ಪಕ್ಷದ ವಿಚಾರವಾಗಲಿ, ಸಚಿವ ಸಂಪುಟದ ವಿಚಾರವಾಗಲಿ, ಅಥವಾ ಅಂದರೆ ಪಕ್ಷದಲ್ಲಿ ಆಗ್ತಾ ಇರುವಂತಹ ಆಂತರಿಕ ವಿಚಾರಗಳಾಗಲಿ ಅಥವಾ ಬೇರೆ ಯಾವುದಾದ್ರೂ ವರದಿಗಳನ್ನು ಕೊಡೋದಾಗಲಿ ಅವರೊಬ್ಬರೇ ಹೋಗ್ತಾ ಇದ್ರು. ಆದರೆ ನಿನ್ನೆ ಖರ್ಗೆ ಅವರ ನಿವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ DK ಸುರೇಶ್ ಸಹ ಸಾಥ್ ಹೋಗ್ತಾರೆ, ಅಂದ್ರೆ ಅವ್ರ ಸಹೋದರರು ಸಹಿತ ಸಾಥ್ ಹೋಗ್ತಾರೆ. ಆ ಸಂದರ್ಭದಲ್ಲಿ ಮೆನ್ಷನ್ ಮಾಡಿರುವಂತಹ ವಿಚಾರ ಅಂದ್ರೆ, ನಾನು ಪಕ್ಷಕ್ಕೆ ದುಡಿದಿರ್ತಕ್ಕಂಥಕ್ಕೆ ಫಲವನ್ನ ಕೊಡಿ, ಅಂದ್ರೆ ಅದಕ್ಕೆ ಏನಂದ್ರೆ ಕೂಲಿಯನ್ನು ಕೊಡಿ ಅನ್ನುವಂತಹ ವಿಚಾರ ಈ ಹಿಂದೆಯೂ ಸಹಿತ ಏನಂದ್ರೆ ಮೆನ್ಷನ್ ಮಾಡಿದ್ರು. ಮತ್ತೆ ಬಹಳಷ್ಟು ಬಾರಿ ಮಾಧ್ಯಮದ ಮುಂದ್ಗಡೆ ಮಾತನಾಡುವ ಸಂದರ್ಭದಲ್ಲೂ ಸಹ ಅವರು ಪ್ರಶ್ನೆಯನ್ನ ಮಾಡಿದ್ರು, ನಾನು ಏನೂ ಕೇಳ್ತಾ ಇಲ್ಲ, ನಾನು ಮಾಡಿರೋ ಕೆಲಸಕ್ಕೆ ಕೂಲಿ ಕೇಳ್ತಾ ಇದ್ದೇನೆ ಅಂತ. ಆದ್ರೆ ಆ ಕೂಲಿ ಕೇಳುವಂತಹ ಸಂದರ್ಭ ಬಂದಂತಹ ಸಂದರ್ಭದಲ್ಲೂ ಅದಕ್ಕೆ ಅಡ್ಡಲಾಗಿ ನಿಲ್ಲುವಂತಹ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯನವರ ಕೈ ಮೇಲಾಗಿದ್ದೇ ಆದರೆ ಈ ಬಾರಿಯೂ ಸಹ ಮತ್ತೆ ಏನಾದರೂ ಸಚಿವ ಸಂಪುಟ ಪುನರಚನೆ ಮಾಡಿಕೊಂಡು ತಮ್ಮದೇ ಕೈ ಮೇಲಾದರೂ ಮಾಡ್ಕೊಂಡು ಬಂದಿದ್ದೇ ಆದರೆ DK ಶಿವಕುಮಾರ್ ಅವರು ಯಾವ ರೀತಿಯ ನಡೆಗಳನ್ನು ತೆಗೆದುಕೊಳ್ತಾರೆ. ಯಾಕಂದ್ರೆ ನಿನ್ನೆ ನಡೆದಿರ್ತಕ್ಕಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ನಡೆದಿರ್ತಕ್ಕಂತಹ ಸಂಭಾಷಣೆಯ ಸಂದರ್ಭದಲ್ಲಿ ಕೆಲವೊಂದು ನೇರ ಮಾತುಗಳನ್ನು, ಅಂದ್ರೆ ಯಾವ ರೀತಿಯಾಗಿ ನೀವು 2.5 ವರ್ಷಗಳ ಮುಂಚಿತವಾಗಿ ನಮಗೆ ಏನಂತ ಭರವಸೆಯನ್ನು ಕೊಟ್ಟಿದ್ರಿ, ಅಧಿಕಾರ ಹಂಚಿಕೆ ವಿಚಾರಗಳಾಗಿರ್ಬೋದು ಅಥವಾ 2.5 ವರ್ಷಗಳ ನಂತರ ಕೆಲವೊಂದು ಮಾರ್ಪಾಡು ಅಥವಾ ಬದಲಾವಣೆಗಳನ್ನ ಮಾಡ್ತೀವಿ ಅನ್ನುವಂತಹ ವಿಚಾರಗಳನ್ನ ಯಾಕೆ ಈಗ ಕೈ ತೆಗೆದುಕೊಳ್ತಾ ಇಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಇಲ್ಲಿ ಖರ್ಗೆ ಅವರ ವಿಚಾರ, ಖರ್ಗೆ ಅವರು ತೆಗೆದುಕೊಳ್ಳುವಂತಹ ವಿಚಾರ, ಮತ್ತೊಂದು ಕಡೆಗೆ ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿ ಅವರು DK ಶಿವಕುಮಾರ್ ಅವರಿಗೆ ಏನಂದ್ರೆ ಭೇಟಿ ಮಾಡೋದಕ್ಕೆ ಕಾಲಾವಕಾಶವನ್ನು ಕೊಡೋದಿಲ್ಲ. ಕೇವಲ ಸಿದ್ದರಾಮಯ್ಯನವರು ಹೋಗಿ ಭೇಟಿಯಾಗಿ ಅವ್ರ ಜೊತೆ ಮಾತುಕತೆ ಆಡಿ ವಾಪಸ್ ಬರ್ತಾರೆ. ಅದಾದ ಮೇಲೆ ಅದಕ್ಕಿಂತ ಮುಂಚೆ ಯಾವಾಗ ಇವತ್ತು ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾರೆ ಅಂತ ಗೊತ್ತಾಗುತ್ತೆ, ಅದಕ್ಕಿಂತ ಮುಂಚಿತವಾಗಿ ಒಂದು ದಿವಸ ಮುಂಚೆ ಹೋಗಿ ಅವ್ರ ಜೊತೆಗೆ ಖರ್ಗೆ ಅವ್ರ ಜೊತೆಗೆ 45 ನಿಮಿಷಗಳ ಕಾಲ ಮಾತುಕತೆ ಆಡ್ತಾರೆ. ಅದಾದ್ಮೇಲೆ ಇವತ್ತು ಸಂಜೆ 6 ಗಂಟೆಯಿಂದ 6 ಗಂಟೆ 30 ನಿಮಿಷದ ಒಳಗಾಗಿ ಏನಂದ್ರೆ ಸಿದ್ದರಾಮಯ್ಯನವರು ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಭೇಟಿಯಾಗಿ ಮಾತುಕತೆ ಆಡೋದಕ್ಕೆ ಸಮಯವನ್ನು ನಿಗದಿ ಮಾಡ್ಕೊಳ್ತಾರೆ. ಅಂದ್ರೆ ಇಲ್ಲಿ ತೆರೆಮರೆಯಲ್ಲಿ ತಮ್ಮದೇ ಆದಂತಹ ರೀತಿಯಲ್ಲಿ ಎರಡೂ ನಾಯಕರುಗಳು, ಒಂದು ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ DK ಶಿವಕುಮಾರ್ ಆಗಿರ್ಬೋದು, ಇಬ್ಬರು ತೆರೆಮರೆಯಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಪ್ರೆಷರ್ ಹಾಕುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಆದರೆ ಹೈಕಮಾಂಡ್ ನಾಯಕರು ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ತಾರೆ, ಯಾವ ರೀತಿಯ ನಿರ್ಧಾರಗಳನ್ನು ಕೈಗೊಳ್ತಾರೆ, ಯಾವ ರೀತಿಯಾದಂತಹ ಆದೇಶವನ್ನು ಕೊಡ್ತಾರೆ ಅನ್ನುವಂಥದ್ದು ಬಹಳಷ್ಟು ಕ್ಯೂರಿಯಾಸಿಟಿ ಉಳಿದಿರುವಂಥದ್ದು. ನೀವು ಅವಾಗಲೇ ಕೇಳಿದ್ರಿ, ಒಂದು ವೇಳೆ ಸಿದ್ದರಾಮಯ್ಯನವರು ಏನಂದ್ರೆ ಹೋದಂತಹ ಸಂದರ್ಭದಲ್ಲಿ ಪುನರಚನೆಗೆ ಅವಕಾಶವನ್ನು ಪಡ್ಕೊಂಡು ವಾಪಸ್ ಬಂದ್ರು ಅಂದ್ರೆ ಮುಂದೆ ಏನ್ ಮಾಡ್ತಾನೆ ನಿಮ್ಮ ಹೀರೋ ಅನ್ನುವಂತಹ ಪ್ರಶ್ನೆಗೆ ಇವಾಗಲೂ ಸಹ ಎಲ್ರಿಗೂ ಕ್ವಶನ್ ಮಾರ್ಕ್ ಇರುವಂಥದ್ದೇ. ಒಂದು ಕಡೆಗೆ ನಾನು ಪ್ರತಿ ಬಾರಿಯೂ ಸಹ ಏನಂದ್ರೆ ಹೈಕಮಾಂಡ್ ನಾಯಕರ ಜೊತೆ ಭೇಟಿಯಾಗಿ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಚರ್ಚೆ ಬಂದಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಹೇಳುವಂಥದ್ದು ಒಂದೇ ಮಾತು, ನಾನು ಪಕ್ಷವನ್ನು ಕಟ್ಟಿದ್ದೀನಿ, ಪಕ್ಷಕ್ಕಾಗಿ ಅಧಿಕಾರಕ್ಕಾಗಿ ಏನಂದ್ರೆ ಸಕಲ ಪ್ರಯತ್ನಗಳನ್ನು ಮಾಡಿದ್ದೀನಿ, ಅದರ ಜೊತೆಗೆ ಪಕ್ಷ ನಿಷ್ಠಾನಾಗಿದ್ದೀನಿ, ಪಕ್ಷಕ್ಕಾಗಿ ಸಕಲ ರೀತಿಯಲ್ಲಿ ತ್ಯಾಗ ಮಾಡಿದ್ದೀನಿ ಅನ್ನುವಂತಹ ವಿಚಾರಗಳನ್ನು ಹೇಳ್ತಾರೆ. ಹಾಗಾದ್ರೆ ಇಷ್ಟು ತ್ಯಾಗ ಕೊಟ್ಟಿರುವಂಥದ್ದು, ಇಷ್ಟು ಅಧಿಕಾರಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂತಹ DK ಶಿವಕುಮಾರ್ಗೆ ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ನಡೆಸ್ಕೊಳ್ತಾರೆ? ಮತ್ತೆ ಈ ಬಾರಿಯೂ ಸಹ CM ವಿಚಾರದಲ್ಲಿ ಬಂದಂತಹ ಸಂದರ್ಭದಲ್ಲಿ ಅಥವಾ ಸಚಿವ ಸಂಪುಟ ಪುನರಚನೆ ವಿಚಾರದ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ DCM ಮತ್ತೆ KPCC ಅಧ್ಯಕ್ಷ ಸ್ಥಾನದ ಎರಡೂ ವಿಚಾರಗಳಲ್ಲಿ ವಿರೋಧಗಳೇನು ವ್ಯಕ್ತ ಆಗ್ತಾ ಇದ್ದಾವಲ್ಲ, ಎರಡು ಅಧಿಕಾರ ಒಬ್ಬರಿಗೆ ಇರಬಾರ್ದು ಅಂತ, ಈ ವಿಚಾರದಲ್ಲಿ ಹೈಕಮಾಂಡ್ ನಿಲುವು ಏನಾಗಿರುತ್ತೆ ಅನ್ನುವಂತಹ ಪ್ರಶ್ನೆಗೆ ಮುಂದಿನ ದಿನಗಳಲ್ಲೇ ಕಾದು ನೋಡಿ ಉತ್ತರವನ್ನು ಪಡ್ಕೊಳ್ಬೇಕು. ರೈಟ್ ಜಗದೀಶ್, ಥ್ಯಾಂಕ್ ಯು ಡೀಟೇಲ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.